ಸಿದ್ದೇಶ್ವರನ ಒಂದು ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅರಿತು 700 ವರ್ಷ ಅರಿಯದಿ 700 ವರ್ಷ ಜಗತ್ತನ್ಯ ಸಂಚಾರ ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂತ ಭವಿಷ್ಯ ವಾಣಿಯನ್ನು ನುಡಿದಿರ್ತಕ್ಕಂಥವ್ರು ಯಾರಿಪ್ಪ? ರೇವಣ ಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರಿ? ಸೂರಮದೇವಿಯ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕ ಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ ಮರ್ದನ ಮಾಡಿ ಶ್ರೇಷ್ಠರನ ಪರಿಪಾಲನೆ ಗೈದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರು? ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಸಿ ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಅನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗೆ ಎಂಬವಾಗಿ ನೆಲೆಸಿರ್ತಕ್ಕಂಥವ್ರು ಇವ್ರು ಯಾರು? ಮಹಿಮಾ ಪುರುಷನು, ಸಿದ್ಧಿ ಪುರುಷನು, ಪವಾಡ ಪುರುಷನು ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಯಾರಿಪ್ಪ? ನನ್ನಪ್ಪ ಮುತ್ಯ ಮಾಳಿಂಗರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಮಾಳಿಂಗರಾಯನ 4 ಮಕ್ಕಳಾಗಿರ್ತಕ್ಕಂಥವ್ರು ಇವ್ರು ಯಾರ್ರಿ? ರೇಬ್ಬರಾಯ, ಬೀರಮುತ್ಯ, ಕಣ್ಣು ಮುತ್ಯ, ಸಣ್ಣವ ಸೋಮುತ್ಯ. ಹೌದು, ಸಣ್ಣವ ಸ್ವಾಮುತ್ಯ. ಇವರೆಲ್ಲರಿಗೂ ಕೂಡ ಕೋಟಿ ಕೋಟಿ ಅನಂತ ನಮಸ್ಕಾರಗಳನ್ನು ಹೇಳಿ ಮಾಳಿಂಗರಾಯನ 4 ಮಕ್ಕಳು ಇದ್ರೂ ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ? ತಂದೆ ಅಂಕಣ್ಣಗೌಡ, ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಗಣ್ಯಾರ ಸಿಂದಗಿ ಒಳಗೆ ಗಾಂಜಾ ಸೇದಿ ಹೌದು ಏನು ಗಣ್ಯಾರ ಸಿಂದಗಿ ಒಳಗೆ ಸಿದ್ಧಪತ್ರಿಯನ್ನು ಸೇರಿ ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳೆ ಸುರಿಸಿ ಪವಾಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಹೌದು ಕ್ವಾಣಗನೂರು ಕರ್ಷಿತ ಗುಣಿಸಿರ್ತಕ್ಕಂಥವ್ರು ಇವ್ರು ಯಾರು? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಾಣ ಸಿದ್ದನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು ಇವ್ರು ಯಾರ್ಯಪ್ಪ? ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಿಪ್ಪ? ನಮ್ಮ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದಿಗೆ ನಮಸ್ಕಾರಗಳನ್ನ ಹೇಳಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಇವ್ರು ಯಾರು? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ಅನಂತ ವಂದನೆಗಳನ್ನ ಹೇಳಿ ಅದಕ್ಕ ಮರಣ್ಣ ಏನಾಯ್ತ್ರಿಪ್ಪ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರು? ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕಂದಲಗಾವ ಗ್ರಾಮದೊಳಗ ಅಡವಿ ವಸ್ತಿ ಒಳಗ ಏನಾಗಾದ್ರಿ ಇಲ್ಲಿ ಹೂವಣ್ಣ ಮುತ್ಯಾನ ಒಂದು ಹೂವಣ್ಣ ಮಾರಾಯರ ಪುಣ್ಯತಿಥಿಯ ಸಲುವಾಗಿ ಏನ್ ಮಾಡ್ಯಾರಿ? ಪುಣ್ಯರಾಧನೆ ಸಲುವಾಗಿ ಇಲ್ಲಿ ರಾತ್ರಿ ಜಾಗರಣೆಗೋಸ್ಕರವಾಗಿ 2 ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ. ಅವೆರಡು ಮೇಳ ಯಾವತ್ತು ಕೇಳಿದ್ರ ಒಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ, ಇದು ನಮ್ಮ ರೈತ ಬಾಲಕರ ಸಂಘ, ಇದು ನಮ್ಮ ಸಂಘ. ಹೌದು. ಇನ್ನು ನಮ್ಮ ಜೊತೆಲಿ ಹಾಡ್ತಿರ್ತಕ್ಕಂಥ ಮೇಳ ಇನ್ನೊಂದು ಯಾವುದು? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಯೋಗಿನಾಥ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ನಮ್ಮ ಸರಿಜೋಡಿ ಕಲಾವಂತರ ಸಂಘ. 1000 ಮೇಲಿನ ಸರ್ದಾರ್ ಆಗಿರ್ತಕ್ಕಂಥ ಹಾ ಗುರ್ಲಿಂಗ ಮಾಸ್ತರ್ ಅವರ ಅಚ್ಚುಮೆಚ್ಚಿನ ಶಿಶು ಮಕ್ಕಳ ಸಂಘ.
ಶಿಶುಮಕ್ಕಳ ಸಂಘ ಹೌದು ಇವೆರಡೂ ಮೇಳಗಳನ್ನ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಬರಮಾಡಿಕೊಂಡಿರ ನನ್ನ ಆತ್ಮೀಯ ಬಂಧುಗಳೇ. ಹೌದಪ್ಪ ಹೌದು. ಇವೆರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ. ಈಗ ಹೆಂಗ್ರಿ ಮೇಳ? ದಿನಾಲು ನಾಡ ಮೇಳ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಭಂಡಾರ ಕೊಟ್ಟ ಕರ್ಸೀರಿ. ಕರ್ಸ್ಯಾರಲ್ರಿ. ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ. ಯಾಕಾಕಪ್ಪ ಲೋಪದೋಷ? ನಿಬ್ರು ಪುಕಾಟ್ ಬಂದಿರಿ, ಬಂದಿಲ್ಲ. ಬೇಕಂದ್ರೆ ರೊಕ್ಕ ಕೊಟ್ಟವ್ರ ಎಲ್ಲಾ ಕೊಟ್ರ ಯಾಕೆ ತಪ್ಪಾಕವ? ಯಾಕೆ ತಪ್ಪಾಗ್ತಾವ? ಯಾಕ? ಹಾಡುವಂತ ಕಲಾವಿದರಿಗೆ ದಿನ ಒಂದ್ ಊರ್ ಭಂಡಾರ ಬರ್ತಾವ. ಹೌದು ಬರ್ತಾವ. ಭಂಡಾರ ಬಂದ ಕೂಡಲೇ ನಾವು ಊರಿಗೆ ಹೋಗ್ಬೇಕಾಗ್ತದ, ಕಾರ್ಯಕ್ರಮ ಮಾಡ್ಬೇಕಾಗ್ತದ. ಹೌದು. ಅಲ್ಲಿ ಕಾರ್ಯಕ್ರಮ ಮಾಡುವಲ್ಲಿ ನಾವು ಉಪವಾಸ ಕಾರ್ಯಕ್ರಮ ಮಾಡಲ್ಲ. ಇಲ್ಲಪ್ಪ ಇಲ್ಲ. ಅಲ್ಲಿ ಊಟ ಮಾಡ್ಬೇಕಾಗ್ತದ, ನೀರು ಕುಡಿಬೇಕಾಗ್ತದ. ಅಕ್ಕವ ನೀರಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ, ಬೀಳ್ತದ. ಅನ್ನಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ. ಹೌದು. ಅದಕ್ಕೆ ಒಂದ್ ಮಾತು ಹೇಳ್ತಾರ, ಏನ್ ಹೇಳ್ಯಾರ ಮಾತ? ಹಾಡೋರ್ಗಿರ್ಬೇಕು ಕಂಠ, ಕೂತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ ಅವ್ರು. ಹೌದು. ನಾವು ಪದಾರ್ಥ ಮುತ್ತೇನ ಗುಡಿನ ಹಗದಂಗಿರ್ಬೇಕು. ಕಲರ್ ಕಲರ್ ಲೈಟ್ ಅಣ್ಣ ಕರೆಕ್ಟ್ ಇಟ್ಟ ಮಾಯಕ್ ಸಟ್ಟ. ಅಣ್ಣ ಇದಕ್ಕೊಂದ್ ಸ್ವಲ್ಪ ಮಾಯಕ್ ಸ್ವಲ್ಪ ಸೌಂಡ್ ಇಡು. ನಿನಗ್ ಹೊಗಳಾಗತ್ತಿ ನೋಡು ಮರ ಹೆಂಗ್ ಮಾಡ್ರ. ಬರ್ಲಿ. ಹಾಡೋರ್ಗೆ ಕಂಠ ಇತ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವ. ಯಾಕಲ್ರಿ? ಕೂತ್ ಕೇಳೋರ್ಗೆ ಸೊಂಟ ಬಿಗು ಇತ್ತಂದ್ರೆ ಹಾಡಕ್ ಕೂತ್ ಕೇಳಾಕ್ ಬರ್ತದ. ಸೊಂಟ ಬಿಗು ಇರ್ಲಿಕ್ಕಂದ್ರೆ ಏನ್ ಮಾಡ್ಬೇಕಪ್ಪ? ಆ ಕಂಠ ಸೊಂಟ ಇರ್ಲಂದ್ರೆ ವ್ಯರ್ಥ ಆಗಿ ಹೋಗ್ತಾವ ಅಂತಕ್ಕಂಥದ್ದು ಮಾತು ಹೇಳಿ 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 ಎರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ತಪ್ಪನ್ನೋದು ಬದಿಗೆ ಒತ್ತಿ ಒಪ್ಪು ಅಂತಕ್ಕಂಥದ್ದು. ಹೌದು. ಹೊತ್ತು ಹೊಂಡವರಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಕ್ಕೆ ಕೈ ಮುಗಿದು ಕೇಳ್ಕೊಂಡು ಯಥಾ ಪ್ರಕಾರ ಒಂದು ಕ್ಯಾಲಿ ಹಾಡಿ ಕ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ ಸಭಾ. ಯಾಕ ಅಲ್ಲ ಅಲ್ಲ ನಮ್ಮ ಹಾಡ ಎಲ್ಲ ಯೂಟ್ಯೂಬ್ ನೊಳಗ ಆಲ್ರೆಡಿ ಕೇಳ್ಯಾರ್ರಿ, ಸಾಕಾಗಷ್ಟ ಬಂದಾವು. ಹೌದು. ಸರಿಜೋಡಿ ಕಲಾವಂತರ ಸೇವೆ ಕೇಳಬೇಕನ್ನೋದು ಬಹಳ ಮಂದಿದ ಹಂಬಲ ಐತಿ, ಹುಮ್ಮಸ್ ಐತಿ. ಒಂದು ಕ್ಯಾಲಿಯನ್ನ ಹಾಡಿ ಸರಿಜೋಡಿ ಕಲಾವಂತರಿಗೆ ಬಾಳೆ ಹೋಗ್ತದ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ.